ಪಾವಗಡದಲ್ಲಿ ಲೇಖಕರಾದ ಶ್ರೀ ಜೋಶುವಾ ಜೋಸೆಫ್ ಬರೆದ ಕ್ಲಾಸ್ ರೂಮ್ ಇಂಗ್ಲಿಷ್ ಫಾರ್ ಸ್ಟೂಡೆಂಟ್ಸ್ ವಾಲ್ಯೂಮ್ 1 ಹಾಗೂ ಕ್ಲಾಸ್ ರೂಮ್ ಇಂಗ್ಲಿಷ್ ಫಾರ್ ಟೀಚರ್ಸ್ ಅಂಡ್ ಲೆಕ್ಚರರ್ಸ್ ವಾಲ್ಯೂಮ್ 1 ಪುಸ್ತಕಗಳ ಬಿಡುಗಡೆ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಲ್ಲಿ ಇಂಗ್ಲಿಷ್ ಸಂವಹನ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಈ ಪುಸ್ತಕಗಳನ್ನು ರಚಿಸಿರುವುದಾಗಿ ಲೇಖಕರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶಿಕ್ಷಣ, ಸಮಾಜ ಸೇವೆ, ಕೃಷಿ, ಪತ್ರಿಕೋದ್ಯಮ ಹಾಗೂ ಮಹಿಳಾ ಸಬಲೀಕರಣ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 7 ಗಣ್ಯ ಸಾಧಕರನ್ನ ವಿವಿಧ ಪ್ರಶಸ್ತಿಗಳೊಂದಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಮಾಜ ಬಹಳ ಉತ್ತಮವಾಗಿ ಬೆಳಿಬೇಕಂದ್ರೆ ಜ್ಞಾನಿಗಳಿಂದ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಪವರ್ ಇಂದ ಸಾಧ್ಯ ಇಲ್ಲ, ಬ್ಯಾಕ್ ಗ್ರೌಂಡ್ ಇಂದ ಸಾಧ್ಯ ಇಲ್ಲ, ಆಸ್ತಿಯಿಂದ ಸಾಧ್ಯ ಇಲ್ಲ, ಎಜುಕೇಶನ್ ಇಂದ ಮಾತ್ರ ಸಾಧ್ಯ. ಇವತ್ತು ಭಾರತ ದೇಶ ಹಿಂದುಳಿಯುವುದಕ್ಕೆ ಕಾರಣ ಏನಂದ್ರೆ ತುಂಬಾ ಜನರು ನಿಮ್ಮಲ್ಲಿ ಏನ್ ತಿಳ್ಕೊಂಡಿದ್ರೆ ಭಾರತ ಬಹಳ ಮುಂದುವರೆದಿದೆ ಅಂತ. ಆದ್ರೆ ಎಜುಕೇಶನ್ ಅಲ್ಲಿ ಭಾರತ ಬಹಳ ಕೆಲವು ರಾಜ್ಯಗಳಲ್ಲಿ ಮಾತ್ರ ಮುಂದುವರೆದಿದೆ, ಕೆಲವು ರಾಜ್ಯಗಳಲ್ಲಿ ಬಹಳ ಕೆಳಮಟ್ಟದಲ್ಲಿ. ವಿದ್ಯಾಭ್ಯಾಸ ಇಲ್ಲದೆ ಹೋದ್ರೆ ಬಹಳಷ್ಟು ಅನಾಹುತಗಳು ನಡೆಯುತ್ತೆ. ವಿಧ ವಿಧವಾದ ಕಾರ್ಯಕ್ರಮಗಳಿಗೆ ಒತ್ತು ಕೊಡುವವರಿದ್ದಾರೆ, ವಿಧ ವಿಧವಾದ ಕಾರ್ಯಕ್ರಮಗಳಿಗೆ ಆಸೀನರಾಗುವವರಿದ್ದಾರೆ, ವಿಧ ವಿಧವಾದ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವವರಿದ್ದಾರೆ. ಆದ್ರೆ ಸಾಹಿತ್ಯಗಾರರಿಗೆ, ಮಾತುಕತೆ ಪುಸ್ತಕಗಳನ್ನ ಬರೆಯುವಂತವರಿಗೆ, ವಿದ್ಯೆಗೆ ಒತ್ತು ಕೊಡುವಂಥದ್ದು ಭಾರತ ದೇಶದ ಬಹುತೇಕ ಹಳ್ಳಿ ಗ್ರಾಮಗಳಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ವಿದ್ಯಾಭ್ಯಾಸ ಅನ್ನುವಂಥದ್ದು, ಎಜುಕೇಶನ್ ಅನ್ನುವಂಥದ್ದು ಬಹಳ ಅದ್ಭುತವಾದದ್ದು. ಅದು ಇಲ್ಲದೆ ಇವತ್ತು ದೇಶ ಬಹಳ ಕಷ್ಟಪಡ್ತಾ. ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳು ಮತ್ತೆ ಶಾಲೆಗಳನ್ನ ಸೈಲೆಂಟ್ ಆಗಿ ಟ್ರಬಲ್ ಮಾಡ್ತಿರುವಂತಹ 4 ಸೈಲೆಂಟ್ ಪ್ರಾಬ್ಲಮ್ಸ್ ಇದೆ. ಮೊದಲನೇ ಪ್ರಾಬ್ಲಮ್, ಈ 4 ನಾನು 4C ಪ್ರಾಬ್ಲಮ್ಸ್ ಅಂತ ಮಾಡಿದ್ದೀನಿ. ಮೊದಲನೇ ಪ್ರಾಬ್ಲಮ್ ಬಂದ್ಬಿಟ್ಟು ನೋ ಕ್ಲಾರಿಟಿ. ಬಹಳಷ್ಟು ಜನ ಮಕ್ಕಳು ಚೆನ್ನಾಗಿ ಓದ್ತಾರೆ, ಪರ್ಸೆಂಟೇಜ್ ಬರುತ್ತೆ, ಮಾರ್ಕ್ಸ್ ಎಲ್ಲ ಇರುತ್ತೆ, ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ. ಆದರೆ ಸ್ಪಷ್ಟವಾಗಿ ಇಂಗ್ಲಿಷ್ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ. ಮೊದಲನೇ ಪ್ರಾಬ್ಲಮ್ ಏನು ಅಂತಾದ್ರೆ, ಸ್ಕೂಲ್ ಪ್ರಿಮಿಸಿಸ್ ಅಥವಾ ಕಾಲೇಜ್ ಒಳಗಡೆ ಒಬ್ಬ ಸ್ಟೂಡೆಂಟ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗೋವರೆಗೂ ಕೂಡ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮಾತಾಡಬೇಕು ಅನ್ನೋದು ನನ್ನ ಧ್ಯೇಯ. ಮಾತಾಡಬಹುದು. ಇದು ಕಂಪ್ಲೀಟ್ ಸಿಚುಯೇಷನಲ್ ಬೇಸ್ಡ್ ಆಗುತ್ತೆ. ಕ್ಲಾಸ್ ರೂಮ್ ಇಂಗ್ಲಿಷ್ ಫಾರ್ ಸ್ಟೂಡೆಂಟ್ಸ್, ಎ ಪ್ರಾಕ್ಟಿಕಲ್ ಗೈಡ್ ಟು ರಿಯಲ್ ಲೈಫ್ ಇಂಗ್ಲಿಷ್ ಕಮ್ಯುನಿಕೇಶನ್ ಅಂತ ಹೇಳ್ಬಿಟ್ಟು we can observe. ಇದರಲ್ಲಿ ನಾನು ಕೆಲವು ಪಾರ್ಟ್ಸ್ ನ ಮಾಡಿದ್ದೀನಿ. ಮೊದಲನೇ ಪಾರ್ಟ್ ಬಂದ್ಬಿಟ್ಟು ಸಿಚುಯೇಷನಲ್ ಬೇಸ್ಡ್ ಆಗಿರುವಂತಹ ಕ್ಲಾಸ್ ರೂಮ್ ಇಂಗ್ಲಿಷ್ ಆಗಿರುತ್ತೆ. ನೋಡಿ, ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಬಂದ ತಕ್ಷಣ ಸ್ಟೂಡೆಂಟ್ಸ್ ಮಾಡುವಂತದ್ದು ಏನು ಅಂದ್ರೆ ಗ್ರೀಟ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ಆ ವಿಶ್ ಮಾಡಬೇಕು ಅಂದ್ರೇನೆ ಇಲ್ಲಿ 15 ಫ್ರೇಸಸ್ ಇರುತ್ತೆ. ವಿಶ್ ಮಾಡೋದು ಹೇಗೆ, ವಿಶ್ ಮಾಡಬೇಕು ಅಂದ್ರೆ 15 ಫ್ರೇಸಸ್.